ಹಾಯ್ ಹೆಲೋ ನಮಸ್ಕಾರ. ಇದು ನಿಮ್ಮ ಐಶ್ವರ್ಯ ಸುದರ್ಶನ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ವಿಡಿಯೋಲಿ ಬರೀ ಕ್ಯಾರೆಟ್ ಇದೆ ಅಂತನಾ? ಎಸ್, ಕ್ಯಾರೆಟಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಕ್ಯಾರೆಟ್ ಪ್ಯೂರಿ ಮಾಡೋಣ ಅಂತ ಅಂದ್ಕೊಂಡೆ. ಯಾರಿಗೆ ಕ್ಯಾರೆಟ್ ಪ್ಯೂರಿ ಅಂದರೆ ನನ್ನ ಮಗನಿಗೆ ಇವಾಗ 6 ಮಂತ್ಸ್ ತುಂಬಿದೆ. ಅದಕ್ಕೋಸ್ಕರ ಕ್ಯಾರೆಟ್ ಪ್ಯೂರಿಯಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸಾಲಿಡ್. ಡೇ 1 ಆ್ಯಂಡ್ ಡೇ 2 ಕ್ಯಾರೆಟ್ ಪ್ಯೂರಿನೇ ಮಾಡ್ತಿದ್ದೀನಿ. ಇವತ್ತು ಡೇ 2 ಕ್ಯಾರೆಟ್ ಪ್ಯೂರಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಏನೇ ಫುಡ್ ಮಾಡೋ ಹಾಗಿದ್ರೂ ನಾನು 2 ದಿನ ಸೇಮ್ ಫುಡ್ಡೇ ಮಾಡ್ತೀನಿ. ಯಾಕಂದರೆ ಮಗುಗೆ ಇಷ್ಟ ಆಗ್ತಿದೆಯೋ ಇಲ್ಲಾಂದ್ರೆ ಅದಕ್ಕೆ ಡೈಜೆಸ್ಟ್ ಆಗಲ್ವೋ ಆಗುತ್ತೋ ಅನ್ನೋದು ಒಂದು ಸರಿ ಚೆಕ್ ಮಾಡೋಣ ಅಂತ ಸೇಮ್ ಫುಡ್ 2 ಡೇಸ್ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ ನನ್ನ ವಿಡಿಯೋಲಿ ಇವಾಗ ಕ್ಯಾರೆಟ್ನ ಸ್ಮಾಲ್ ಪೀಸಸ್ ಆಗಿ ಚಾಪ್ ಮಾಡ್ಕೊಳ್ಳೋಣ. ನಾನು ಇದನ್ನು ಮಾಡೋಕ್ಕಾಗಲ್ಲ. ಒಂದು ಬಟ್ಲಲ್ಲಿ ನೀರು ಹಾಕಿ ಕ್ಯಾರೆಟ್ನ ಜೊತೆಗೆ ಹಾಕಿ ಕುದಿಸೋಕ್ಕಂತೂ ಹೋಗಲ್ಲ. ಯಾಕಂದರೆ ನೀರಲ್ಲೇ ಎಲ್ಲನೂ ಕ್ಯಾರೆಟ್ ಸ್ವಾದ ಎಲ್ಲ ಹೋಗ್ಬಿಡುತ್ತೆ. ಆವಾಗ ಮಗುಗೆ ಏನು ತಿನ್ನೋಕ್ಕೆ ಸಿಗೋದಿಲ್ಲ. ಅದು ಸ್ಟೀಮ್ ಥರದಲ್ಲೂ ಮಾಡ್ಬೋದು, ಅದಿಲ್ಲ ಅನ್ನೋಕ್ಕೋಸ್ಕರ ನಾನು ಕುಕ್ಕರಲ್ಲಿ ಕೊನೆ ಹಂತಕ್ಕೆ ಬಂದಿದ್ದೀನಿ. ಚಾಪ್ ಮಾಡಿಕೊಂಡೆ. ಇವಾಗ ಕುಕ್ಕರಲ್ಲಿ 1 ಗ್ಲಾಸ್ ಆಫ್ ವಾಟರ್ನ ತುಂಬಿಸ್ಬಿಟ್ಟು ಅದರಲ್ಲಿ ಒಂದು ಸ್ಮಾಲ್ ವೀಲ್ ಥರದ್ದು ಬರುತ್ತೆ, ಅದನ್ನು ಇಡೋಣ. ಇಟ್ಮೇಲೆ ಅದ್ರ ಮೇಲೆ ಒಂದು ಚಿಕ್ಕದು ಬಟ್ಲಿಟ್ಟು ಅದರಲ್ಲಿ ಕ್ಯಾರೆಟ್ನ ಹಾಕೋಣ. ಈಗ ಒಂದು ತಟ್ಟೆ ಮುಚ್ಚಿ ಅದನ್ನು ಕುಕ್ಕರ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ 10 ಟೈಮ್ಸ್ ವಿಸಿಲ್ ಬರೋ ಥರ ಕೂಗ್ಸಿದ್ದೀನಿ. ಕೂಗ್ಸಿದ್ಮೇಲೆ ಆಫ್ ಮಾಡಿ ಸ್ವಲ್ಪ ವಿಸಿಲ್ ಕಮ್ಮಿ ಆದಮೇಲೆ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ್ಮೇಲೆ ಒಂದು ಸರಿ ಅದು ಪೀಸ್ ಮಾಡಿ ನೋಡಬೇಕು. ಪೀಸ್ ಮಾಡಿ ನೋಡಿದ್ಮೇಲೆ ಅದು ಎಷ್ಟು ಸಾಫ್ಟಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ನೀರಿರುತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡೋಣ ಬನ್ನಿ. ಮಿಕ್ಸಿ ಮಾಡಿದ್ಮೇಲೆ ಹೀಗೆ ಬರುತ್ತೆ. ಇದನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಟೀ ಸೋದಿಸ್ತೀವಲ್ಲ ಅದರಲ್ಲಿ ಚೆನ್ನಾಗಿ ನಾವು ಹಿಂಡಿ ಅದನ್ನು ರಸನ ತೆಗಿಬೇಕು. ಚೆನ್ನಾಗಿ ಅದು ಹಿಂಡಿದ ಮೇಲೆ ಈ ಥರ ಬರುತ್ತೆ. ಅದನ್ನೇ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಗುಗೆ ತಿನ್ನಿಸ್ಬೋದು. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನಾವು ಮಗುಗೆ ತಿನ್ನಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡಿ.